10ನೇ ತರಗತಿಯ 5ನೇ ಗದ್ಯ ವೈಚಾರಿಕ ಲೇಖನ ಎದೆಗೆ ಬಿದ್ದ ಅಕ್ಷರ ಅಂತೇಳಿ ಈ ಗದ್ಯವನ್ನ ದೇವನೂರು ಮಹಾದೇವ ಎನ್ನುವಂತಹ ಬಂಡಾಯ ಲೇಖಕರು, ದಲಿತ ಮತ್ತು ಬಂಡಾಯ ಲೇಖಕರು ಈ ಗದ್ಯವನ್ನು ಬರೆದಿದ್ದಾರೆ. ತುಂಬಾ ವೈಚಾರಿಕವಾಗಿರ್ತಕ್ಕಂಥ ಲೇಖನ ಇದು. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇನ್ನೆಲ್ಲ ನಾಳೆ ಫಲ ಕೊಡ್ತವೆ. ನಮ್ಮ ವಿದ್ಯೆಯನ್ನ ಕಲಿತ್ರೆ ನಮ್ಗೆ ಅದು ಇವತ್ತೇ ಉಪಯೋಗ ಬರಲ್ಲ, ಮುಂದೆ ಒಂದಲ್ಲ ಒಂದು ಕಾಲದಲ್ಲಿ ಅದು ನಮಗೆ ಉಪಯೋಗ ಬಂದೇ ಬರುತ್ತೆ. ಅದೇ ರೀತಿ ನೀವು ಬೇಸಿಗೆ ಕಾಲದಲ್ಲಿ ಒಂದು ಒಳ್ಳೆಯ ಉತ್ಕೃಷ್ಟವಾದ ಬೀಜವನ್ನು ಭೂಮಿಗೆ ಹಾಕಿದ್ರೆ ಅದು ಅವಾಗ ಮುಟ್ಟಲ್ಲ. ಇನ್ನು 6 ತಿಂಗಳು ಬಿಟ್ಟು ಮಳೆ ಬರಲಿ, ಆ ಬೀಜ ಏನಾಗುತ್ತೆ, ಮೊಳಕೆ ಹೊಡೆದು ಫಲವನ್ನು ಕೊಡುತ್ತೆ. ಸೊ ಹೀಗೆ ನಾವು ವಿದ್ಯೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತೇಳಿ ಈ ಲೇಖನದಲ್ಲಿ ವೈಚಾರಿಕವಾಗಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದ್ರೆ ಏನು, ನಡೆನುಡಿ ಒಂದಾಗುವುದೇ ಅರಿವು. ವಚನಕಾರರ ಬದುಕಿದ್ರು ಅದನ್ನ ತುಂಬಾ ಮನೋವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಲೇಖಕರ ಪರಿಚಯ ನೋಡೋಣ. ದೇವನೂರು ಮಹಾದೇವ ಕ್ರಿಸ್ತ ಶಕ 1948ರಲ್ಲಿ ಸರಳವಾಗಿ ನೆನ್ಪಿಟ್ಕೋಬಹುದು. ಯಾಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 47ರಲ್ಲಿ, 1 ವರ್ಷ ಮುಂಕಾಕಂಡ್ರಾಯ್ತಷ್ಟೇ. ಪರೀಕ್ಷೆಯಲ್ಲಿ ಕೇಳಿದ್ರೆ ಲೇಖಕರ ಪರಿಚಯವನ್ನ ದೇವನೂರು ಮಹಾದೇವ ಅವರನ್ನ ಈಸಿಯಾಗಿ ಅವರ ಹುಟ್ಟಿದ ವರ್ಷವನ್ನು ನೆನ್ಪಿಟ್ಕೋಬಹುದು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ದೇವನೂರು, ಅವರ ಹೆಸರಲ್ಲೇ ಇದೆ ದೇವನೂರು ಮಹಾದೇವ. ಇಲ್ಲಿ 2 ಈಜೆ ಸಿಕ್ಕಿದ್ರು ನಿಮಗೆ. ಒಂದು ಅವರು ಹುಟ್ಟಿದ ವರ್ಷ 1948, ಅವ್ರ ಊರು ದೇವನೂರು, ಅವರ ಹೆಸರಿನಲ್ಲೇ ಇದೆ. ಮೈಸೂರು ಜಿಲ್ಲೆ ನಂಜನಗೂಡು, ಇದನ್ನು ಮಾತ್ರ ನೆನಪಿಟ್ಕೊಳ್ಬೇಕು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ 1948ರಲ್ಲಿ ಜನಿಸ್ತಾರೆ. ಯಾರು? ದೇವನೂರು ಮಹಾದೇವ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ಸಾಹಿತ್ಯವನ್ನು ನಾವು ಅನೇಕ ಚಳುವಳಿಗಳನ್ನು ಬೇರೆ ಬೇರೆ ಹೆಸರು ಕೊಟ್ಕೊಂಡಿದ್ದೀವಿ. ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ದಲಿತ. ನವೋದಯ ಅಂದ್ರೆ ಏನಿಲ್ಲ, ಸ್ವತಂತ್ರ ಬರುವ ಸಂದರ್ಭದಲ್ಲಿ ರಚನೆ ಆದಂತಹ ಸಾಹಿತ್ಯವನ್ನು ನವೋದಯ ಸಾಹಿತ್ಯ ಅಂತೀವಿ. ನವ ಉದಯ, ನವ ಉದಯ ನಿನ್ನೆ ಹೇಳ್ತಾ ಇದ್ದೀವಿ. ನವ ಪ್ಲಸ್ ಉದಯ ಯಾವ ಸಂಧಿ ಆಗುತ್ತೆ? ನೋಡಿ, ನವ ಅನ್ನುವಾಗ ಆ ಇದೆ, ಎದುರಿಗೆ ಹೂ ಬಂದಿದೆ, ಓ ಆದೇಶವಾಗಿ ನಾವು. ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ದಲಿತ ಅಂತೇಳಿ ಸಾಹಿತ್ಯವನ್ನು ಚಳವಳಿಗಳನ್ನು ನಾವು ಗುರುತಿಸ್ಕೊಳ್ತೀವಿ. ಇವರು ದಲಿತ ಸಾಹಿತಿ. ಹಾಗೇನೆ ಸಮಾಜದಲ್ಲಿ ಏನು ಅಸಮಾನತೆ ಇದೆ, ಜಾತಿಯ ಅಸಮಾನತೆ, ಮೇಲ್ಜಾತಿ ಕೆಳಜಾತಿ ಅಂತೇಳಿ, ನಾವು ದಲಿತರನ್ನ ಸಮಾಜದಲ್ಲಿ ತುಂಬಾ ಕನಿಷ್ಠವಾಗಿ ಕಾಣ್ತಕ್ಕಂಥ ಮನೋಧರ್ಮ ಏನಿತ್ತು, ಅದ್ರ ವಿರುದ್ಧ ಬಂಡಾಯ ಸಾಹಿತ್ಯವನ್ನ ರಚನೆ ಮಾಡ್ತಾ ಹೋದ್ರು. ಹಾಗಾಗಿ ಅವ್ರನ್ನ ದಲಿತ ಮತ್ತು ಬಂಡಾಯ ಸಾಹಿತಿ ಅಂತೇಳಿ ಕರಿತೀವಿ. ಆಡು ಮಾತಿನ ಧ್ವನಿ ಶಕ್ತಿಯನ್ನ ಎತ್ತರಿಸಿದ ಶಬ್ದಶಿಲ್ಪಿ ಇವರು. ಇವರ ಸಾಹಿತ್ಯ ಕೃತಿಗಳನ್ನ ಓದಿದ್ರೆ ನಿಮಗೆ ಅವರ ಆಡು ಭಾಷೆ, ಮೈಸೂರಿನ ನಂಜನಗೂಡಿನಲ್ಲಿ ಬಳಸ್ತಕ್ಕಂಥ ಕನ್ನಡ ಭಾಷೆ, ಹಳ್ಳಿಯಲ್ಲಿ ಮಾತಾಡ್ತಾರಲ್ಲ ಆಡು ಭಾಷೆ. ಭಾಷೆಗೆ 2 ವಿಧ, ಒಂದು ಸ್ಪೋಕನ್ನು, ಒಂದು ಬ್ರೋಕನ್ನು. ಅಂದ್ರೆ ಆಡು ಭಾಷೆ ಮತ್ತು ವ್ಯಾಕರಣಬದ್ಧವಾಗಿ ಮಾತನಾಡುವ ಭಾಷೆ. ನಾವು ಪುಸ್ತಕದಲ್ಲಿ ಓದೋದೆಲ್ಲ ವ್ಯಾಕರಣಬದ್ಧವಾಗಿರುತ್ತೆ. ಅದೇ ಮನೆಯಲ್ಲಿ ಬರ್ಲಾ ಅಂತಾರೆ, ಹೋಗ್ಲಾ ಅಂತಾರೆ, ಹಂಗ್ ಬರೆಯಲ್ಲ ನಾವು ಅಲ್ವಾ. ತಮ್ಮರ್ಲಾ ಅಂತಾರೆ, ತಮ್ಮರ್ಲಾ ಅಂತ ಬರಿತೀವ ಬರೆಯುವಾಗ, ತೆಗೆದುಕೊಂಡು ಬಾ. ನೋಡಿ, ಅದು ಆಡು ಭಾಷೆ, ಇದು ಗಾಂಧಿಕ ಭಾಷೆ. ಇವರು ಆಡು ಭಾಷೆಯಲ್ಲೇ ಬರಿತಾ ಹೋಗ್ತಾರೆ. ಅಂದ್ರೆ ನಂಜನಗೂಡು ತಾಲೂಕಿನಲ್ಲಿ ಬಳಸುವಂತ ಕನ್ನಡ ಏನಿದೆ, ಅದರಲ್ಲೂ ಕೆಳವರ್ಗದ ಜನ ದಲಿತರು ಆ ಭಾಷೆಯಲ್ಲೇ ಸಾಹಿತ್ಯ ಕೃತಿಗಳನ್ನ ಬರೀತಾರೆ. ಇವರು ಶಬ್ದಶಿಲ್ಪಿ, ಭಾಷೆಯನ್ನ ಸಮರ್ಥವಾಗಿ ನುಡಿಸಿಕೊಂಡ್ರು ಆಡು ಭಾಷೆಯಲ್ಲಿ. ಇವರು ಬರೆದಂತ ಕೃತಿಗಳು ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ. ಇಷ್ಟು ಕೃತಿಗಳನ್ನ ಶ್ರೀಯುತರು ರಚನೆ ಮಾಡಿದ್ದಾರೆ, ಬರೆದಿದ್ದಾರೆ. ಇವರ ಕುಸುಮಬಾಲೆ ಎಂಬ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ.
ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಹಾಗೆಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಿದ್ದಾವೆ. ಲೇಖನ ಪರಿಚಯವನ್ನು ಕೇಳಿದರೆ ಇಷ್ಟು ಸಂಕ್ಷಿಪ್ತ ಬರೀಬೇಕು, ವಾಕ್ಯ ರೂಪದಲ್ಲೇ ಬರೀಬೇಕು. ದೇವನೂರು ಮಹಾದೇವ ಅವರು 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ಇವರು ಮೈಸೂರು ವಿಶ್ವವಿದ್ಯಾಲಯದ ಭಾಷಾ ಸಂಸ್ಥಾನದಲ್ಲಿ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿದ್ದರು. ಇವರು ದಲಿತ ಮತ್ತು ಬಂಡಾಯ ಸಾಹಿತಿಯಾಗಿದ್ದರು. ಹಾಗೆ ಇವರು ಬರುತ್ತ ಕೃತಿಗಳು ದ್ಯಾವನೂರು, ಒಡಲಾಳ, ಹಾಗೆ ಗಾಂಧಿ ಮತ್ತು ಮಾವೋ, ನಂಬಿಕೆಯ ನೆಂಟ, ಅಟ್ಲೀಸ್ಟ್ 3-4 ಬರೀಬೇಕು. ಹಾಗೆ ಅವ್ರು ಬಂದಿರತಕ್ಕಂಥ ಪ್ರಶಸ್ತಿಗಳು: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುಸುಮ ಬಾಲ್ಯಮ್ಮ ಕೃತಿಗೆ, ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಹಾಗೆಯೇ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ ಇವರು ಪಡ್ಕೊಂಡಿದ್ದಾರೆ. ಇಷ್ಟನ್ನು ಬರೆದು ನಿಮಗೆ ಪರೀಕ್ಷೆಯಲ್ಲಿ 3 ಅಂಕಗಳು ಬರ್ತವೆ. ಏನು ಆಶಯ? ಎದೆಗಿದ್ದ ಅಕ್ಷರ ಪಾಠವನ್ನ ಯಾಕೆ ಓದ್ಬೇಕು ನಾವು? ಅದನ್ನು ನಮ್ಗೆ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ವಚನಕಾರರ ನಡೆನುಡಿಗಳ ಸಮನ್ವಯವೇ ಅರಿವು. ನೋಡಿ, ವಚನಕಾರರು 12ನೇ ಶತಮಾನದಲ್ಲಿ ಇದ್ದಂತಹ ವಚನಕಾರರು ಅವ್ರು ಹೆಂಗೆ ನಡ್ಕೊಂಡ್ರು ಹಂಗೆ ನುಡಿದ್ರು, ಹೆಂಗೆ ನುಡಿದ್ರು ಹಂಗೆ ನಡ್ಕೊಂಡ್ರು. ಆದ್ರೆ ಇವತ್ತು ನಮ್ಮಲ್ಲಿ ಅದಿಲ್ಲ. ನಾವು ಮಾತಾಡೋದೇ ಒಂದು, ನಡ್ಕೊಳ್ಳೋದೇ ಬೇರೆ. ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನು ಭಾಷಣ ಕರೆಸಿದ್ರೆ ಏನು ಗಾಂಧಿ, ವಿವೇಕಾನಂದ, ರಾಮಕೃಷ್ಣ ಹಾಗೆ ಹೀಗೆ ಅಂತ ಹೇಳ್ತಾರೆ. ವೇದಿಕೆಯಿಂದ ಕೆಳಗಿಳಿದ ಮಾಡೋದೆಲ್ಲ ಬರೀ ಅನಾಚಾರಗಳು, ಭ್ರಷ್ಟಾಚಾರ, ಲಂಚ, ಸ್ವಜನ ಪಕ್ಷಪಾತ, ಜಾತೀಯತೆ ಎಲ್ಲ ಮಾಡ್ತಾರೆ. ಆದ್ರೆ ವಚನಕಾರರು ಹೇಗೆ ನುಡಿದ್ರು ಹಾಗೆ ನಡ್ಕೊಂಡ್ರು, ಹೇಗೆ ನಡ್ಕೊಂಡ್ರು ಹಾಗೆ ನುಡಿ. ಅದೇ ನಿಜವಾದ ಅರಿವು ಅಂದ್ರೆ. ಪ್ರಜ್ಞೆ, ಅರಿವು ಅಂದ್ರೆ ಏನಪ್ಪಾ ಅಂದ್ರೆ ನಡೆ ನುಡಿ ಒಂದಾಗಿರ್ಬೇಕು. ನಾವೇನು ಮಾತಾಡ್ತೀವೋ ಅದೇ ರೀತಿ ನಡ್ಕೋಬೇಕು, ಹೇಗೆ ನಡ್ಕೊಳ್ತೀವೋ ಅದೇ ರೀತಿ ನುಡಿಬೇಕು, ಮಾತನಾಡಬೇಕು. ಅದಕ್ಕೆ ಹೇಳ್ತಾರೆ, ವಚನಕಾರರ ನಡೆ ನುಡಿಯ ಸಮನ್ವಯಗಳೇ ಅರಿವು, ನಿಜವಾದ ಅರಿವು, ಆಚಾರ. ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ, ಸಾಮರಸ್ಯ ಸಾಧ್ಯ. ಅದಕ್ಕಾಗಿ ಹೋರಾಡಿದ ಮಹನೀಯರ ದಾರಿಯಲ್ಲಿ ಜಾಗತೀಕರಣವನ್ನ ರೂಪಿಸಬೇಕಾಗಿದೆ. ಅಂತರಂಗದಲ್ಲಿ ಸಮನ್ವಯತೆ ಇರಬೇಕು. ಅಂದ್ರೆ ನಾವೇನ್ ಮಾಡ್ತೀವಿ ಇವತ್ತು? ಧರ್ಮಗಳ ಮಧ್ಯೆ ಜಗಳ. ದಿನ ಪೇಪರ್ ನೋಡ್ತಾ ಇದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಯ್ತು, ಇಲ್ಲಿ ಕ್ರೈಸ್ತರಿಗೂ ಹಿಂದೂ ಗಲಾಟೆ ಆಯ್ತು, ಅಥವಾ ಇಲ್ಲಿ ಮತ್ತೆ ಹಿಂದೂಗಳಲ್ಲೇ ಆ ಜಾತಿ ಈ ಜಾತಿಯವರು ಗಲಾಟೆ ಆಯ್ತು. ಇದು ಸಮನ್ವಯತೆಯನ್ನ, ಸಮಾನತೆಯನ್ನು ತಂದುಕೊಡಲ್ಲ. ಅಂತರಂಗದಲ್ಲಿ ಸಮನ್ವಯತೆ ಬರಬೇಕು, ಸಮಾನತೆ ಇರಬೇಕು. ಎಲ್ಲರೂ ಆಲ್ ಆರ್ ಈಕ್ವಲ್. ಪ್ರಜಾಪ್ರಭುತ್ವದ ಮೂಲ ಆಶಯನೇ ಅದು. ಸರ್ಕಾರದ ಸವಲತ್ತುಗಳು ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಿಗಬೇಕು, ಅದು ಸಿಗ್ತಾ ಇಲ್ಲ. ಯಾರು ಶ್ರೀಮಂತರು ಪಾಲಾಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳ ಪಾಲು, ರಾಜಕಾರಣಿಗಳ ಪಾಲು. ನಮ್ಮನ್ನೇ ಹೇಳ್ತಾ ಇದ್ದೀನಿ, ಒಂದು ರಸ್ತೆಯನ್ನ ರಿಪೇರಿ ಮಾಡೋದಕ್ಕೆ ಸರ್ಕಾರ 100 ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರೆ ಆ ರಸ್ತೆ ತಲುಪೋದ್ರೊಳಗೆ ಅದರ ಅಲ್ಲಿಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 20 ರೂಪಾಯಿ ಅಷ್ಟೇ ರಸ್ತೆ ರೀತಿ ಬರೋದು. ಸರ್ಕಾರ 100 ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರೆ ಒಂದು ರಸ್ತೆಯನ್ನು ರಿಪೇರಿ ಮಾಡೋದಕ್ಕೆ, ಆ ರಸ್ತೆ ರಿಪೇರಿ ಬೀಳೋ ದುಡ್ಡು ಎಷ್ಟು ಗೊತ್ತಾ? ಬರೀ 20 ರೂಪಾಯಿ. ಇನ್ನು 80 ರೂಪಾಯಿ ಎಲ್ಲೋಗುತ್ತೆ? ಅಲ್ಲಿಂದ ತಿಂತದ್ದು ಬರ್ತಾರೆ. MLA ತಿಂತಾನೆ, ಮಿನಿಸ್ಟ್ರು ತಿಂತಾನೆ, ಇಂಜಿನಿಯರ್ ತಿಂತಾನೆ, ಕಾಂಟ್ರಾಕ್ಟರ್ ತಿಂತಾನೆ. ವಾನಿಗೆ ಅಲ್ಲಿ ಬರುತ್ತೆ ಅದು 20 ರೂಪಾಯಿ. ಮತ್ತೆ ಇನ್ನು ಹೆಂಗೆ ರಸ್ತೆ ಕ್ವಾಲಿಟಿ ಬಾರದೆ ಬರುತ್ತೆ? 6 ತಿಂಗಳಿಗೆ ರಸ್ತೆ ಕಿತ್ಕೊಂಡು ಹೋಗುತ್ತೆ. ಅವ್ರು ಬೇಕು ಅಂತಾನೆ ಹೆಂಗೆ ಮಾಡ್ತಾರೆ? ಯಾಕಂದ್ರೆ ಬಂದೋಬಸ್ತಾಗಿ ರಸ್ತೆ ಮಾಡಿದ್ರೆ ಅದು 5 ವರ್ಷ ಏನೂ ಆಗಲ್ಲ, ಇವ್ರು ಮತ್ತೆ ರಿಪೇರಿ ಮಾಡೋದು ದುಡ್ಡು ಬೇಕಲ್ಲ. ಮತ್ತೆ 6 ತಿಂಗಳಿಗೆ ಕಿತ್ಕೊಂಡೋದ ಮತ್ತೆ ದುಡ್ಡು ಹಾಕಲ್ಲ, ಮತ್ತಿಲ್ಲ. ಹೀಗೆ ಸರ್ಕಾರದ ಸವಲತ್ತುಗಳು ಕೆಲವೇ ಜನರ ಪಾಲಾಗ್ತಾ ಇದೆ. ಆದ್ರೆ ಇಲ್ಲಿ ದೇವನೂರು ಮಹಾದೇವ ಹೇಳೋದೇನು ಅಂದ್ರೆ, ಅಂತರಂಗದಲ್ಲಿ ಸಮಾನತೆ ಇರಬೇಕು. ನಾವೆಲ್ಲರೂ ಒಂದು, ಆಲ್ ಆರ್ ಇಂಡಿಯನ್ಸ್. ನಾವೆಲ್ಲರೂ ಭಾರತೀಯರು. ಮೇಲ್ಜಾತಿ ಕೀಳ್ಜಾತಿ, ಆ ಧರ್ಮ ಈ ಧರ್ಮ ಎನ್ನುವಂತ ಅಸಮಾನತೆಯನ್ನು ಮಾಡದೆ ಪ್ರತಿಯೊಬ್ಬರೂ ಸಮಾನತೆ ಬಂದಾಗ ಸಾಮರಸ್ಯ ಇರಬೇಕು. ಅದು ಜಾತಿಯ ಸಾಮರಸ್ಯ ಇರ್ಬೋದು, ಧರ್ಮದ ಸಾಮರಸ್ಯ ಇರ್ಬೋದು. ನಾವು ಹಿಂದೂಗಳು ಮುಸ್ಲಿಂ ಧರ್ಮವನ್ನು ದ್ವೇಷ ಮಾಡಬಾರ್ದು, ಮುಸ್ಲಿಮರು ಹಿಂದೂ ಧರ್ಮವನ್ನು ದ್ವೇಷ ಮಾಡಬಾರ್ದು. ಸಮನ್ವಯ ಇದೆ, ಅವರವರ ಧರ್ಮ ಅವರಿಗೆ ಶ್ರೇಷ್ಠ. ಆದ್ರೆ ಇನ್ನೊಂದು ಧರ್ಮವನ್ನು ನಾವು ಸಾಮರಸ್ಯದಿಂದ, ಹೊಂದಾಣಿಕೆಯಿಂದ ಕಂಡಾಗ ನಾವು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಜಾಗತೀಕರಣವನ್ನು, ಜಗತ್ತೇ ಒಂದು ಕುಟುಂಬ ಆಗಿದೆ ಇವತ್ತು. ಅಷ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರಿದ ಒಂದು ದೇಶದ ವಸ್ತು ಇನ್ನೊಂದು ದೇಶಕ್ಕೆ ಮುಕ್ತ ಮಾರಬಹುದು. ಜಾಗತೀಕರಣ ಬಂದ್ಮೇಲೆ ಒಂದು ದೇಶದ ವಸ್ತುಗಳು ಮತ್ತೊಂದು ದೇಶಕ್ಕೆ ಮುಕ್ತ ಮಾರ್ಕೋಬಹುದು. ಸೊ ನಾವೆಲ್ಲರೂ ಒಂದು, ಪ್ರಪಂಚನೇ ಒಂದು ಕುಟುಂಬ ಎನ್ನುವಂತಹ ಸಾಮರಸ್ಯವನ್ನು ಬೆಳೆಸಿಕೊಂಡಾಗ
ಜಗಳಗಳಾಗಲ್ಲ, ಯುದ್ಧಗಳಾಗಲ್ಲ, ದ್ವೇಷ ಅಸೂಯೆಗಳು ಬೆಳೆಯಲ್ಲ, ದೇಶ ಪ್ರಗತಿ ಆಗ್ತಾವ. ಒಂದ್ ಸಾರಿ ಏನಾದ್ರೂ ಒಂದು ದೇಶ ಯುದ್ಧ ಮಾಡ್ತು ಅಂತ ಹೇಳಿದ್ರೆ ಅದನ್ನು ಸುಧಾರಿಸ್ಕೊಳ್ಳಕ್ಕೆ 5 ರಿಂದ 10 ವರ್ಷ ಬೇಕು. ಈ ಉದಾಹರಣೆ ಭಾರತ ಪಾಕಿಸ್ತಾನ ಯಾವಾಗ ಜಗಳ ಆಗ್ತದೇ ಇರ್ತದೆ. ಪಾಕಿಸ್ತಾನದವರು ಆ ದೇಶ ಹೆಂಗಾಗಿದೆ ಅಂತ ಹೇಳಿದ್ರೆ ತಿನ್ನೋಕ್ಕೂ ಗತಿ ಇಲ್ಲ ಅಂತ ಬಡತನ ಇದೆ ದೇಶದಲ್ಲಿ. ಅವರು ಇಂಡಿಯಾ ಮುಂದುವರಿತಾ ಇದೆಯಲ್ಲ ಸಹಿಸ್ಕೊಳ್ಳಲ್ಲ, ಹಂಗೆ ಅವ್ರನ್ನ ಏನಾರ ಮಾಡಿ ಬಡತನ ತರಬೇಕಲ್ಲ ಅಂತ ಸುಮ್ಮನೆ ಆ ಕಾಶ್ಮೀರದ ಗಡಿಯಲ್ಲಿ ಗಲಾಟೆ ಮಾಡ್ತಾರೆ. ನಮ್ಗೆ ಆ ಭಾಗ ಬರಬೇಕು, ನಮ್ಗೆ ಈ ಭಾಗ ಮಾಡಕ್ ಬರಬೇಕು ಅಂತೇಳಿ. ಸೊ ಹಿಂಗಾಗಿ ಏನಾದ್ರು ಯುದ್ಧ ಆಯ್ತು ಅಂತ ಹೇಳಿದ್ರೆ ಎಷ್ಟು ಅಪಾರವಾದ ನಷ್ಟ ಆಗುತ್ತೆ. ಯುದ್ಧದಲ್ಲಿ ಸೈನಿಕರು ಸಾಯ್ತಾರೆ, ಅವರಿಗೆ ಪರಿಹಾರ ಕೊಡಬೇಕು, ಯುದ್ಧಕ್ಕೆ ಬೇಕಾದಂತ ವೆಪನ್ಸ್ಗಳು. ಹಿಂಗಾದಾಗ ದೇಶ 1-2-3 ವರ್ಷದ ಆದಾಯ ಅಷ್ಟನ್ನು ಅದಕ್ಕೆ ಹಾಕಬೇಕಾಗುತ್ತೆ. ಒಂದು ಯುದ್ಧ ದೇಶ ಹೆಂಗ್ ಮುಂದುವರಿಯುತ್ತೆ, ಅಭಿವೃದ್ಧಿ ಆಗುತ್ತೆ. ಆ ಯುದ್ಧ ನಡೀಲಿಲ್ಲ ಅಂತ ಹೇಳಿದ್ರೆ ಆ ಹಣವನ್ನು ಅಭಿವೃದ್ಧಿ ಬಳಸ್ಕೋಬಹುದು. ಶಿಕ್ಷಣಕ್ಕೋ, ಆ ವೈದ್ಯಕೀಯ ಸೌಲಭ್ಯಕ್ಕೋ, ರಸ್ತೆಗೋ, ಏನೇನಕ್ಕೋ, ನೌಕರಿಗೋ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು, ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು, ಫ್ಯಾಕ್ಟರಿಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಆ ಮೂಲಕ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥದ್ದು, ಜನರಿಗೆ ಕಡಿಮೆ ರೇಟ್ನಲ್ಲಿ ಅವುಗಳನ್ನು ಕೊಡುವಂಥದ್ದು. ಸೊ ಈಗ ಅಭಿವೃದ್ಧಿ ಮಾಡಬಹುದು. ಅದಕ್ಕೆ ಹೇಳ್ತಾರೆ ಸಾಮರಸ್ಯ ಇರಬೇಕು. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಜಗತ್ತನ್ನು ನೋಡಬೇಕಾಗಿದೆ, ಜಾಗತೀಕರಣವನ್ನ ನೋಡಬೇಕಾಗಿದೆ, ರೂಪಿಸಬೇಕಾಗಿದೆ. ಕಾರುಣ್ಯ, ಸಮತೆ, ಪ್ರಜ್ಞೆಗಳೇ ದೇವರು. ದೇವರವರ ಮಾದೇವರ ದೃಷ್ಟಿಯಲ್ಲಿ ಕಾರುಣ್ಯ ಅಂದ್ರೆ ಕರುಣೆ, ಹಾಗೇನೆ ಸಮತೆ, ಇದೊಂದು ಪ್ರಜ್ಞೆ. ಇವು ದೇವರ ಮಹಾದೇವರ ದೃಷ್ಟಿಯಲ್ಲಿ ದೇವರಾಗ್ತವೆ. ಗುಡಿಯಲ್ಲಿರ್ತಕ್ಕಂಥ ಕಲ್ಲು ವಿಗ್ರಹ ದೇವರಲ್ಲ, ಮನುಷ್ಯನಲ್ಲಿ ಈ ಗುಣಗಳಿದ್ದಾರೆ. ಪ್ರತಿಯೊಂದು ಜೀವ ಬಗ್ಗೆ ಕರುಣೆ ಇರಬೇಕು. ಅದಕ್ಕೆ ಅವರು ಬುದ್ಧನನ್ನು ಮೆಚ್ಚಿಕೊಳ್ತಾರೆ ಅಂತ ಭಾರತದಲ್ಲಿ ಬರುತ್ತೆ. ಬುದ್ಧ ದೇವರು, ಅವನಲ್ಲಿ ಕರುಣೆ ಇತ್ತು. ಪ್ರತಿಯೊಂದು ಜೀವ ಬಗ್ಗೆ ಕರುಣೆ ಇತ್ತು ಅವನಿಗೆ. ಬರೀ ಮನುಷ್ಯ ಬಗ್ಗೆ ಅಲ್ಲ, ಪ್ರತಿಯೊಂದು ವಸ್ತುಗಳ ಬಗ್ಗೆ ಕರುಣೆ ತೋರಿಸ್ಬೇಕು ನಾವು. ಒಂದು ಸಾಕಿದ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಹಸು ಇರ್ಬೋದು, ಎಲ್ಲಗಳ ಬಗ್ಗೆ ಕರುಣೆಯನ್ನು ತೋರಿಸ್ಬೇಕು. ಹಾಗೇನೆ ಸಮತೆ ಇರಬೇಕು. ಆಲ್ ಆರ್ ಈಕ್ವಲ್. ಬಡವ, ಶ್ರೀಮಂತ, ಮೇಲ್ಜಾತಿ, ಕೀಳ್ಜಾತಿ, ಆ ಧರ್ಮ ಈ ಧರ್ಮ ಎನ್ನುವಂತ ಅಸಮಾನತೆಯನ್ನು ಮಾಡದೆ, ಮೇಲು ಕೀಳುಗಳನ್ನು ಮಾಡದೆ, ಪ್ರತಿಯೊಬ್ಬರನ್ನು ನಾವು ಸಮಾನವಾಗಿ ಕಾಣಬೇಕು. ಅಲ್ಲಿ ದೇವರು ಇರ್ತಾನೆ. ಹಾಗೇನೆ ಪ್ರಜ್ಞೆ, ಇದು ವೆರಿ ಇಂಪಾರ್ಟೆಂಟ್. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಯಾಕೆಂದ್ರೆ ನಮಗೆ ಮೆದುಳಿದೆ. ಬೇರೆ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ. ಅವೇನು ಹುಡ್ತವೆ, ಆಹಾರ ತಿಂತವೆ, ನಿದ್ದೆ ಮಾಡ್ತವೆ, ಒಂದಿನ ಸಾಯ್ತವೆ. ನಮಗೆ ಮನೆ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನಿಲ್ಲ. ಆದ್ರೆ ಮನುಷ್ಯನಿಗೆ ದೇವರು ಒಂದು ವಿಶೇಷವಾದ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ, ಮೆದುಳನ್ನು ಕೊಟ್ಟಿದ್ದಾರೆ. ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ನಮಗೆ, ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ, ವಿಚಾರ ಮಾಡ್ತಕ್ಕಂಥ ಶಕ್ತಿ ಇದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಇದನ್ನೇ ಪ್ರಜ್ಞೆಯನ್ನು. ಈ ಪ್ರಜ್ಞೆ ಇದ್ದಾಗ ಅದು ನಿಜವಾದ ದೇವರಾಗುತ್ತೆ. ಬುದ್ಧನ ಮುನ್ನಡೆಸಿಗೆ ದೇವರು ಮಹಾದೇವ ಪ್ರಕಾರ ದೇವರು ಯಾವುದು ಅಂತ ಹೇಳಿದ್ರೆ ಕಾರುಣ್ಯ, ಸಮತೆ, ಪ್ರಜ್ಞೆ ನಿಜವಾದ ದೇವರುಗಳು. ಅವು ಜಾಗೃತವಾಗಬೇಕೆಂಬುದೇ ಈ ಪಾಠದ ಆಶಯ. ಇವು 3 ಜಾಗೃತ ಆಗಬೇಕು. ನಾವು ಪ್ರತಿಯೊಂದು ಜೀವಿಯ ಬಗ್ಗೆ, ವಸ್ತುಗಳ ಬಗ್ಗೆ ಕರುಣೆಯನ್ನು ತೋರಿಸಬೇಕು, ಸಮಾನತೆಯನ್ನು ಕಾಪಾಡಿಕೊಳ್ಬೇಕು, ಹಾಗೆಯೇ ಪ್ರಜ್ಞೆಯಿಂದ ಯೋಚಿಸಬೇಕು, ಜೀವನವನ್ನ, ಬದುಕನ್ನ ನಡೆಸಬೇಕು. ದೇವನೂರು ಮಹಾದೇವ ವಿರಚಿತ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿಲೇಖನಗಳ ಸಂಕಲನದಿಂದ ಈ ಗದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಶಿಕ್ಷಣ, ವಿಜ್ಞಾನ, ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆ ತೀವ್ರವಾಯಿತು. ಮೊದಲು ಹಿಂದಿನ ಕಾಲದಲ್ಲಿ ಸುಮಾರು ಇಲ್ಲಿಗೆ ಒಂದು 50-60 ವರ್ಷಗಳ ಹಿಂದೆ ಜನರಲ್ಲಿ ಮೌಢ್ಯ ಇತ್ತು. ಯಾಕೆ ಮೌಢ್ಯ ಇತ್ತು? ಮೂಢನಂಬಿಕೆಗಳಿತ್ತು, ವಿದ್ಯೆ ಇರಲಿಲ್ಲ. ಇವತ್ತಿದೆ ಬಿಡಿ. ಇವತ್ತು ಎಷ್ಟೆಲ್ಲ ನಾವು ಮುಂದುವರೆದ್ರು ಸಹ ಇವತ್ತು ನಾವು ಅನೇಕ ಮೂಢನಂಬಿಕೆಗಳನ್ನ ಆಚರಣೆ ಮಾಡ್ತೀವಿ. ದೇವರಿಗೆ ಕೋಳಿಯನ್ನು ಬಲಿ ಕೊಡ್ಲೇಬೇಕು, ಅರ್ಕೆ ಮಾಡ್ಕೊಂಡಿದ್ದೀನಿ, ಕುರಿ ಕಡಿಲೇಬೇಕು, ಇವೆಲ್ಲ ಮೌಢ್ಯನೇ. ನೀವು ತಿನ್ನ ಆಸೆ ಇದೆಯಾ, ಕೊಯ್ಗಿನ ತಿನ್ನು, ಸುಮ್ಮನೆ ದೇವರ ಹೆಸರು ಹೇಳಿ ಆ ದೇವ್ರ ಮುಂದೆ ಅದನ್ನು ತಗೊಂಡು ಕಡಿದು ಮಾಡಬಾರದ ಆಚಾರಗಳನ್ನು ಮಾಡಿ, ಇದು ಮೂಢನಂಬಿಕೆನೆ. ಈಗ ಆಹಾರ ಅವರವರ ಪದ್ಧತಿ, ಏನು ಮಾಡೋಕ್ಕಾಗಲ್ಲ. ವೆಜ್ಜು, ನಾನ್ ವೆಜ್, ಸಸ್ಯಾಹಾರಿಗಳು ಇದ್ದಾರೆ, ಮಾಂಸಾಹಾರಿಗಳು ಇದ್ದಾರೆ. ಅದು ಅವರವರ ಅಭಿರುಚಿ, ಆಸಕ್ತಿ. ನೀನು ತಿನ್ಬೇಕಾ, ಕೊಯ್ತೀನಿ ತಿನ್ನು, ಅದು ಬಿಡ್ತಾರೆ. ಊರು ತುಂಬಾ ಜಾತ್ರೆ ಮಾಡಿ, ಊರು ತುಂಬಾ 50 ಕುರಿ ಕೊಡೋದು, ಅವ್ರಿಗಪ್ಪ ನೋಡಿ ಭಯ ಆಗುತ್ತೆ. ಅದು ನಿಮ್ ಕಡೆ ಜಾಸ್ತಿ, ನಮ್ಮ ಕಡೆನೂ ಇಲ್ಲ ಈ ತರ.
ನಮ್ಮ ಕಡೆ ತಿನ್ಬೇಕು ಅವ್ರು ಮನೆ ಬಗ್ಗೆ ತಿಂತಾರೆ. ಹಿಂಗೆ ಇಡೀ ಊರು ತುಂಬ ಮಾಡಿ ಅದನ್ನೇ ಒಂದು 50 ಕುರೆ ಕಡಿದು 20-30 ಅದು ಶಾಮಿಯಾನ ಹಾಕಿ ಒಬ್ಬೊಬ್ಬ ನೋಡ್ಬಿಟ್ರೆ ಭಯ ಆಗತ್ತೆ. ಇದನ್ನ ಮೌಢ್ಯ. ಈ ಮೌಢ್ಯ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಶಿಕ್ಷಣ, ವಿಜ್ಞಾನ, ನಗರೀಕರಣ ಜಾಸ್ತಿ ಆಗ್ತಾ ಹೋಗುತ್ತೆ. ಶಿಕ್ಷಣ ಈಗ ಹೆಚ್ಚು ಕಮ್ಮಿ ಎಲ್ಲರೂ ಶಿಕ್ಷಣ ಪಡ್ಕೊಂಡಿದ್ದಾರೆ. 95% ಶಿಕ್ಷಣ ಎಲ್ಲರೂ ಸಿಗ್ತಾ ಇದೆ. ಯಾರಿಗೆ ಮತ್ತೊಂದು 5% ಯಾರು ಸಹ ಅಂದ್ರೆ ಈ ಅಲೆಮಾರಿ ಜನಾಂಗ ಇದಾರಲ್ಲ, ಈ ಊರ 4 ದಿನ ಇರ್ತಾರೆ, ಮುಂದೂರಿ 4 ದಿನ ಹೋಗ್ತಾರೆ, ಅಲ್ಲಿಗೆ ಹೋದ್ರು ಗಂಟೆ ಕಂಟಿನ್ಯೂ ಮಾಡ್ತಾರಲ್ಲ, ಅವ್ರ ಮಕ್ಕಳು ಸ್ವಲ್ಪ ಕೈ ಸಿಗ್ತಾ ಇಲ್ಲ ಸರ್ಕಾರಕ್ಕೆ. ಅವ್ರು ಉಳಿತಾಯ ಮಾಡಿ ಅದನ್ನು ಸ್ಕೂಲಿಗೆ ಸೇರಿಸಿದ್ರೆ ಅವ್ನು ಸ್ಕೂಲಿಗೆ ಬರಲ್ಲ, ಅದೇ ಈ ಊರು ಬಿಟ್ಟು ಮುಂದೂರಿಗೆ ಹೋಗಿರ್ತಾರೆ. ಅವ್ರ ಜೀವನ ಹೆಂಗೆ? ಈ ಮಡಿಕೆ ಮಾಡೋರು ಅಂತ ಇಂಥ ವಸ್ತುಗಳು ಮಾಡ್ಕೊಂಡು ಗಾಡಿ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಕಡೆ ಕಡಿಮೆ, ಉತ್ತರ ಕರ್ನಾಟಕ ಹೋಗ್ಬೇಕು ನೀವು, ಎಲ್ಲೆಲ್ಲಿ ಗಾಡಿ ಕಮಾನು, ಅದರಲ್ಲೇ ಸಂಸಾರ ಪೂರ್ತಿ. ಕಮಾನ್ ಹಾಕೊಂಡಿರ್ತಾರೆ, ಉಪ್ಪು ಮಾರೋದು, ಮಂಡಕ್ಕಿ ಮಾರೋದು, ಇಂಥದ್ದೇನೋ ಮಾರ್ತಾರೆ. ಈ ಊರಿಗೆ 2 ದಿನ ಇರ್ತಾರೆ, ನೆಕ್ಸ್ಟ್ ಮತ್ತೆ ಕಮಲಾಪುರಕ್ಕೆ ಹೋಗ್ತಾರೆ, ಮತ್ತೆ ದೊಡ್ಡನಳ್ಳಿಗೆ ಹೋಗ್ತಾರೆ, ಹಿಂಗೆ ಹೋಗ್ತಾ ಇರ್ತಾರೆ, ಸುತ್ತಾಗ್ತಾ ಇರ್ತಾರೆ. ಅಂತ ಮಕ್ಕಳಿಗೆ ಒಂದು 5% ಶಿಕ್ಷಣ ಸಿಗ್ತಾ ಇರುತ್ತೆ. ಹೆಚ್ಚು ಕಮ್ಮಿ ಎಲ್ಲರಿಗೂ ಈಗ ಶಿಕ್ಷಣ ಸಿಗ್ತಾ ಇದೆ. ಹಾಗೇನೆ ವಿಜ್ಞಾನ ಮುಂದುವರೆದಿದೆ ಬಹಳ. ವಿಜ್ಞಾನ ಮತ್ತು ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಯಾವಾಗ ನಾವು ವಿಜ್ಞಾನ ಅದೇ ಹೇಳ್ತಾ ನೋಡಿ, ಯಾರು ವಿಶ್ವೇಶ್ವರ ಹೇಳಿದ್ರು, ಕೈಗಾರಿಕೀಕರಣ ಇಲ್ಲವೇ ಅವನತಿ ಅಂತ. ಕೈಗಾರಿಕೆಗಳು ಹೆಚ್ಚೆಚ್ಚು ಸ್ಥಾಪನೆ ಆದ್ರೆ ನಾವು ಬೇರೆ ದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಂತ ಪ್ರಸಂಗ ಬರಲ್ಲ. ನೋಡಿ, ನಮ್ಗೆ ಚೀನಾ ಯಾಕೆ ಇವತ್ತು ಅಮೆರಿಕವನ್ನು ಹಿಂದಿಗೆ ಬೆಳೀತಾ ಇದೆ ಆರ್ಥಿಕವಾಗಿ. ಚೀನಾ ಅಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್, ನಮ್ಮ ಪ್ರಜಾಪ್ರಭುತ್ವ ಏನನ್ನು ಮಾಡಲ್ಲ, ನನ್ನಿಷ್ಟ ಅನ್ನಂಗಿಲ್ಲ, ಸರ್ಕಾರ ಹೇಳಿದ ಕೆಲಸ ಮಾಡಲೇಬೇಕು. ಚೀನಾದಲ್ಲಿ ನಂದು ಆಸ್ತಿ ಅನ್ನಂಗಿಲ್ಲ, ಆಸ್ತಿ ಎಲ್ಲ ಗೌರ್ಮೆಂಟ್ ಇಂದು. ಇವರು ದುಡ್ಡು ತಿನ್ಬೇಕು ಅಷ್ಟೇ. ನಾವು ನಮ್ಮಲ್ಲ ಪ್ರಜಾಪ್ರಭುತ್ವ ನಂದು, ನನ್ನಿಷ್ಟ, ನಾನು ಮಾಡಲ್ಲ, ಸ್ವತಂತ್ರ ಸಿಕ್ಕಿದೆ, ಈಗ ಅಲ್ಲೆಲ್ಲ ಅನ್ನಂಗೆ ಇಲ್ಲ. ಹಂಗಾಗಿ ಅಲ್ಲಿಯ ಜನ ಭಾರಿ ಕೆಲಸ ಮಾಡ್ತಾರೆ ಗೌರ್ಮೆಂಟ್ ಪರವಾಗಿ. ಹಂಗಾಗಿ ದೇಶ ಅಭಿವೃದ್ಧಿ ಆಗಿದೆ. ಇಲ್ಲಿ ಬರುವಂತ ಮೊಬೈಲ್ಗಳು ಚೀನಾ ಕಂಪನಿ ನೋಡ್ತೀವಲ್ಲ, ಆಟಿಕೆ ಸಾಮಾನುಗಳು ಪ್ರತಿಯೊಂದು ಚೀನಾ, ಮೇಡ್ ಇನ್ ಚೀನಾ. ಅದಕ್ಕೆ ಇತ್ತೀಚೆಗೆ ಮೋದಿ ಅವರು ಚೀನಾ ಕಾಂಪೀಟ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಆದಷ್ಟು ವಸ್ತುಗಳನ್ನು ನಾವು ತರಿಸ್ಕೋಬಾರ್ದು. ಯಾಕೆಂದ್ರೆ ಚೀನಾ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗ್ತಾ ಇದೆ. ಪಾಕಿಸ್ತಾನದ ಪರವಾಗಿ ನಮ್ಮ ವಿರುದ್ಧ ಬರ್ತಾ ಇದ್ದಾರೆ ಅವರು. ಅದಕ್ಕೆ ಇತ್ತೀಚೆಗೆ ಭಾರತದಲ್ಲಿ ನಮಗೆ ಬೇಕಾದಂತಹ ವಸ್ತುಗಳನ್ನು ನಾವೇ ತಯಾರು ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನು ಮಾಡಿ ಅನೇಕ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ವಿಜ್ಞಾನ ಮುಂದುವರೆದಾಗೆ ವೈಚಾರಿಕ ಚಿಂತನೆ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಜ್ಞಾನ ಅಂದ್ರೆ ಅಲ್ಲಿ ಮೂಢನಂಬಿಕೆ ಇಲ್ಲ, ಇದನ್ನಿತ್ತ ಸತ್ಯವನ್ನೇ ಹೇಳಬೇಕು. ವಿಜ್ಞಾನ ಒಂದೇನಾದ್ರು ಹೇಳುತ್ತೆ ಅಂದ್ರೆ ಅದನ್ನು ಪ್ರಯೋಗ ಮಾಡಿ ತೋರಿಸ್ಬೇಕು, ಅದು ಹೆಂಗೆ ಅಂತ, ನಿಜ ಅಂತ, ಸತ್ಯ ಅಂತ. ಆ ಕಾರಣ ಮಾತ್ರ ಅದು ಸತ್ಯ ಆಗುತ್ತೆ. ಸುಮ್ಮನೆ ಮೂಢನಂಬಿಕೆ ಹೆಂಗೆ ಹೇಳಂಗಿಲ್ಲ. ಹಾಗೆ ನಗರೀಕರಣ, ನಗರಗಳು ಬೆಳೆದು ಒಂದು ಬೆಂಗಳೂರು ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ನಗರ, ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಅಂದ್ರೆ ಬೆಂಗಳೂರು. ವರ್ಲ್ಡ್ ಅಲ್ಲಿ, ನಾವು ಭಾರತ ಹೇಳ್ತಾ ಇಲ್ಲ, ಪ್ರಪಂಚದಲ್ಲೇ ಅತಿ ವೇಗವಾಗಿ ಫಾಸ್ಟ್ ಆಗಿ ಬೆಳೀತಾ ಇರತಕ್ಕಂಥ ನಗರ ಅಂದ್ರೆ ಬೆಂಗಳೂರು. ದಿನಕ್ಕೆ ಎಷ್ಟು ಮನೆ ಗೃಹಪ್ರವೇಶ ಆಗ್ತದೆ ಅಂತ ನಮಗೆ ಲೆಕ್ಕಿಲ್ಲ. 200, 300, 400, 500 ದಿನ ಅಷ್ಟು ಮನೆ ಗೃಹಪ್ರವೇಶ ಆಗ್ತಿತ್ತು. ಇವಾಗ ಮೊದಲಿಗೆ ಮನೆ ಕಟ್ಟಕ್ಕೆ ವರ್ಷ ಬೇಕಾಗಿಲ್ಲ, 3 ತಿಂಗಳಿಗೆ 2 ತಿಂಗಳಿಗೆ ಮನೆ ಕಟ್ಕೊಡ್ತಾರೆ. ದೊಡ್ಡ ಬಿಲ್ಡಿಂಗ್ ಎಲ್ಲ ಮಿಷಿನ್ಸ್ಗಳು ಫಾಸ್ಟ್. ಮೊದಲಂಗಲ್ಲ ಇಟ್ಟಿಗೆ ಹೊತ್ಕೊಂಡು ಹೋಗಿ ಇಟ್ಟು ಸಿಮೆಂಟ್ ತಗೊಂಡು, ಕಾರ್ನೆ ತಗೊಂಡು, ಪಿಲ್ಲರ್ ಈಗೇನೆಲ್ಲ ಒಂದು ಫಿಕ್ಸ್ ಮಾಡ್ತಾರೆ, ಅದಕ್ಕೆ ಸಿಮೆಂಟ್ ಸುರಿತಾರೆ, ತೆಗಿತಾರೆ, ಪಿಲ್ಲರ್ ಹಾಕ್ತಾರೆ, ಆಸಿಸಿ 2 ದಿನಕ್ಕೆ ಹಾಕ್ತಾರೆ. ಹೀಗೆ ನಗರೀಕರಣ ಬೆಳೆದಾಗ ಜನರಲ್ಲಿ ವೈಚಾರಿಕ ಚಿಂತನೆ. ವೈಚಾರಿಕತೆ ಏನು? ಇದು ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದನ್ನು ಮಾಡಬೇಕು, ಯಾವ್ದನ್ನು ಮಾಡಬಾರ್ದು, ಇದನ್ನ ವೈಚಾರಿಕ ಚಿಂತನೆ. ಅದು ಬೆಳೀತಾ ಹೋಯ್ತು. ಅಸಮಾನತೆಯ ವಿರುದ್ಧ ಧ್ವನಿ ಎತ್ತುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾವಾಗ ಎಲ್ಲರೂ ವಿದ್ಯಾವಂತರಾದ್ರು, ಒಂದು ಕಾಲದಲ್ಲಿ ದಲಿತರನ್ನ ಬಹಳ ನಿಕೃಷ್ಟವಾಗಿ ನೋಡ್ತಾ ಇದ್ರು, ಬಹಳ ನಿಕೃಷ್ಟವಾಗಿ. ಅವರು ಮೇಲ್ಜಾತಿಯವರ ಕೇರಿ ಹೋಗಂಗಿಲ್ಲ, ಮೇಲ್ಜಾತಿಯವರು ಬಳಸುವಂತ ನೀರನ್ನ ಬಳಸಂಗಿಲ್ಲ, ಅವ್ರ ಊರಿಂದ ಹೊರಗಿರ್ಬೇಕು, ಅವ್ರಿಗೆ ಸಪರೇಟ್ ಆಗಿರ್ತಕ್ಕಂಥ ನೀರಿನ ವ್ಯವಸ್ಥೆ, ಅವರಿಗೆ ಕುಡಿಯೋಕೆ ನೀರು ಕೊಡ್ತಾ ಇರಲಿಲ್ಲ, ತಟ್ಟೆ ಲೋಟ ಕೊಡ್ತಾ ಇರಲಿಲ್ಲ. ಯಾವಾಗ ದಲಿತರು ವಿದ್ಯಾವಂತರಾಗ್ತಾ ಹೋದ್ರು ನೋಡಿ, ದೇವನೂರು ಮಹಾದೇವ, ಸಿದ್ದಲಿಂಗಯ್ಯ, ಬರಗೂರು ರಾಮಚಂದ್ರಪ್ಪ, ಇವರೆಲ್ಲ ದೊಡ್ಡ ದೊಡ್ಡ ಓದನ್ನು ಓದಿದ್ರು. ಆಗ ಅವ್ರಿಗೆ ಪ್ರಜ್ಞೆ ಬಂತು, ಶಿಕ್ಷಣ ಪಡ್ಕೊಂಡ್ಮೇಲೆ ನಮ್ಮನ್ನ ಯಾಕೆ ಸಮಾಜದಲ್ಲಿ ಇಷ್ಟು ಕೀಳಾಗಿ ಕಾಣ್ತಾರೆ, ನಮ್ಮನ್ನ ಯಾಕೆ ಇಷ್ಟು ನಿಕೃಷ್ಟವಾಗಿ ನೋಡ್ತಾರೆ, ಈ ಅಸಮಾನತೆ ವಿರುದ್ಧ ಹೋರಾಡಬೇಕು ಅಂತೇಳಿ ಅವರು ಸಾಹಿತ್ಯವನ್ನ, ಚಳವಳಿಗಳನ್ನು ಮಾಡ್ತಾ ಹೋದ್ರು. ಹಂಗಾಗಿ ಸರ್ಕಾರ ಅವ್ರಿಗೆ ಈಗ ಅನೇಕ ಸವಲತ್ತುಗಳನ್ನು ಕೊಟ್ಟಿದೆ. ಅವರು ಮುಂದೆ ಬಂದ ಸಮಾಜದಲ್ಲಿ ಬಹಳ ಹಿಂದುಳಿದಿದ್ದಾರೆ.
ಸಾಮಾಜಿಕ ಸಾಮರಸ್ಯಕ್ಕೆ ಮೊದಲನೇ ಅಡ್ಡಿ ಮೌಢ್ಯವೇ, ಅಂದ್ರೆ ಮೂಢನಂಬಿಕೆ, ಮೌಢ್ಯ. ಸಮಾಜದಲ್ಲಿ ಸಾಮರಸ್ಯ ಯಾವಾಗ ಕೆಡುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು. ಅವ್ರು ಕೀಳ್ಜಾತಿಯವರು, ಅವ್ರನ್ನ ಮಾತಾಡಿಸ್ಬಾರ್ದು, ಅವ್ರನ್ನ ಮುಟ್ಟಬಾರ್ದು. ಮಲ ಹೊರುವ ಪದ್ಧತಿ ಇತ್ತು, ತಲೆ ಮೇಲೆ ಮಲ ಹೊರುವ ಪದ್ಧತಿ ಇತ್ತು ಆ ಜನಾಂಗ. ಅರ್ಥ ಆಯ್ತಾ? ಅದನ್ನು ತಪ್ಪಿಸಿತ್ತು ಗೌರ್ಮೆಂಟ್. ಆ ಲೆಟರ್ ಫಿಟ್ ತುಂಬಿದೆ ಅಂದ್ರೆ ಪಾಪ ಅದನ್ನ ತುಂಬಿ ತಲೆ ಹೊತ್ಕೊಂಡು ಬಿಸಾಕ್ತಾ ಇತ್ತು. ಅಂತ ಒಂದು ವ್ಯವಸ್ಥೆ ಇತ್ತು ಆ ಜನಾಂಗ. ಸರ್ಕಾರ ನಿಷೇಧ ಮಾಡ್ತು ಮಲ ಹೊರುವ ಪದ್ಧತಿಯನ್ನು. ಇದೆಲ್ಲ ಮೌಢ್ಯ. ಅವರು ಆ ಜಾತಿಯವರು ಮಾತ್ರ ಕೆಲಸವನ್ನು ಮಾಡಬೇಕು, ಚಪ್ಪಲಿ ಹೊಲಿಯೋದನ್ನು ಆ ಜಾತಿಯವರು ಮಾಡಬೇಕು, ಮಡಿಕೆಯನ್ನು ಇವರಿಗೆ ಕುಂಬಾರರೇ ಮಾಡಬೇಕು, ಬಡಿಗೆ ಇದು ಮಾಡಬೇಕು. ಈಗೇನಿಲ್ಲ, ಎಲ್ಲ ಜಾತಿಯವರು ಎಲ್ಲ ಕೆಲಸ ಮಾಡ್ತಾರೆ. ಬಡಿಗೆ ಕೆಲಸ ಎಂತ ಕೆಲಸ ಗೊತ್ತರ ಅದು? ಎಲ್ಲ ಮಿಷಿನ್ ಬಂದಿದ್ದಾವೆ. ನೀವೇನು ಅದನ್ನ ಕೆಟ್ಟಿ ಮಾಡಂಗಿಲ್ಲ. ತಗೊಂಡೋಗಿ ಹೊರ ತಗೊಂಡೋಗಿ ಎಲ್ಲ ಕಟ್ ಮಾಡಿಸ್ಕೊಂಡ್ಬಂದು ಓಲ್ ಹಾಕಿ ಕೂರ್ಸೋದು ಅಷ್ಟೇ. ಒಂದು ಡೋರನ್ನ ಫಿಕ್ಸ್ ಮಾಡ್ದ ಅಂತ ಹೇಳಿದ್ರೆ 5-6 ಸಾವಿರ ಇಸ್ಕೊಳ್ತಾರೆ ಅವರು. ಅವ್ರೇನು ಕೆಲಸ ಮಾಡಿರಲ್ಲ, ಅಲ್ಲಿ ತಗೊಂಡೋಗಿ ಮಿಷಿನ್ ಅಲ್ಲಿ ಕಟ್ ಮಾಡಿಸಿರ್ತಾರೆ. ಡಿಸೈನ್ ಇಲ್ಲವ, ಓಲ್ ಹಾಕಿ ಜೋಡಿಸ್ತಾರೆ ಅಷ್ಟೇ. ಕೆಳಗೆರಡು, ಸೈಡ್ಗೆರಡು, ಮೇಲೊಂದು ಹಾಕಿ ಕದ ಫಿಟ್ ಮಾಡಿ ಕೊಡ್ತಾರೆ. 5, 6, 7 ಸಾವಿರ ಇಸ್ಕೊಳ್ತಾರೆ. ಅದೊಂದು ಉದ್ಯಮ ಆಗಿದೆ. ಆ ಜಾತಿಯವರು ಈ ಜಾತಿಯವರು ಅಂತಿಲ್ಲ. ಯಾರಿಗೆ ಕಲೆ ಇದೆ, ಯಾರಿಗೆ ನೈಪುಣ್ಯತೆ ಇದೆ, ಎಲ್ಲರೂ ಕೆಲಸವನ್ನು ಮಾಡ್ತಾರೆ. ಈ ಮೌಢ್ಯಗಳು ಹೋಗ್ಬೇಕು, ಆವಾಗ ಸಮಾಜದಲ್ಲಿ ಸಾಮರಸ್ಯ ಉಂಟಾಗುತ್ತೆ. ಮೌಢ್ಯ ಮರೆಯಾಗುವವರೆಗೆ ಸಾಮರಸ್ಯವೆಂಬುದು ಕನಸಾಗಿಯೇ ಉಳಿಯುತ್ತದೆ. ಎಲ್ಲಿವರೆಗೆ ಮೌಢ್ಯ ಹೋಗಲ್ವೋ ಅಲ್ಲಿವರೆಗೂ ಸಮಾಜದಲ್ಲಿ ಸಾಮರಸ್ಯ ಉಂಟಾಗಲ್ಲ. ಈಗ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಜಿಗ್ದಿದ್ರು ರಕ್ತನೇ ಬರೋದು, ಕೆಂಪು ರಕ್ತ. ಹಿಂದೂ ಒಂದು ಜಿಗ್ದಿದ್ರು ಕೆಂಪು ರಕ್ತನೇ ಬರೋದು. ಕ್ರೈಸ್ತರನ್ನ ಜಿಗಿಟ್ರಿ, ಜೈನರನ್ನ ಜಿಗಿಟ್ರಿ ಮೈಯನ್ನ, ಕೈಯನ್ನ, ಬೌದ್ಧರನ್ನು ಜಿಗಿಟ್ರಿ, ಅಥವಾ ಕೆಳಜಾತಿಯವನು, ಮೇಲ್ಜಾತಿಯವನು, ಬ್ರಾಹ್ಮಣ, ಶೂದ್ರ, ಕುರುಬ, ಲಿಂಗಾಯತ, ಎಲ್ಲರಲ್ಲೂ ಮೈಯಲ್ಲಿ ರಕ್ತ ಒಂದೇ. ಅದು ನಾವು ಅವನು ಶ್ರೇಷ್ಠ, ಇವನು ಕನಿಷ್ಠ, ಇವನು ಗಂಡು, ಇವನು ಹೆಣ್ಣು, ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ. ಸೊ ಈ ತರಹ ಸಾಮಾಜಿಕ ಮೌಢ್ಯವನ್ನು ಇಟ್ಕೊಂಡಿದ್ವಿ. ಹಾಗಾಗಿ ಸಮಾಜದಲ್ಲಿ ಸಾಮರಸ್ಯ ಇಲ್ಲ, ಜಗಳಗಳಾಗ್ತಾ ಇರ್ತವೆ ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ. ಅದಕ್ಕೆ ಹೇಳ್ತಾರೆ, ಮೌಢ್ಯ ಮರೆಯಾಗುವವರೆಗೆ ಸಮಾಜದಲ್ಲಿ ಸಾಮರಸ್ಯ ಎನ್ನುವುದು ಕನಸಾಗಿ ಉಳಿಯುತ್ತೆ. ವಚನಕಾರರ ಸಂದೇಶಗಳನ್ನು ನಾವು ನಡೆನುಡಿಗಳಲ್ಲಿ ಅನ್ವಯಿಸಿಕೊಂಡು, ಅರಿವು ಮೂಡಿಸಿಕೊಂಡು, ದ್ವೇಷ ಅಸೂಯೆಗಳನ್ನು ತೊರೆದು ಸಮಸ್ಯೆಯ ಒಳಿತಿಗಾಗಿ ಸಾಮರಸ್ಯದ ನೆಲೆಯಲ್ಲಿ ಬದುಕನ್ನು ರೂಪಿಸಿಕೊಂಡಲ್ಲಿ ಸಮಾಜದ ಸ್ವಾಸ್ಥ್ಯ ಸ್ಥಿರಗೊಳ್ಳಬಹುದೆಂಬುದು ಇಲ್ಲಿನ ಆಶಯ. ಅಂದ್ರೆ ಏನು, 12ನೇ ಶತಮಾನದಲ್ಲಿ ಬಂದಂತಹ ವಚನಕಾರರು ಏನು ಹೇಳಿದ್ದಾರೆ, ಆ ವಚನಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಂಥ ವಚನಗಳಿದ್ದಾರೆ. ವೆರಿ ಸಿಂಪಲ್. ಕಲ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಕನ್ನ ಬಣ್ಣಿಸಬೇಡ, ಇದಿಲ ಅಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬೇಡ. ಇನ್ ಯಾವ ದೇವ್ರು ಬೇಕು ಇಷ್ಟು ಕಲ್ಪನೆ ಮಾಡಬೇಡ, ಸುಳ್ಳು ಹೇಳಬೇಡ, ತನ್ನಂತನ ಹೊಳ್ಕೋಬೇಡ, ಇನ್ನೊಬ್ರು ಜರಿಬೇಡ. ಇವ್ನ ಅಳವಡಿಸ್ಕೊಂಡ್ರೆ ಯಾವ ದೇವ್ರು ಬೇಡ. ಇಂಥ ಬೇಕಾದಷ್ಟು ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲಿಯ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಸೋದು. ನೋಡಿ ದೇವರ ಕಲ್ಪನೆಯನ್ನ ಬಸವಣ್ಣ ಹೆಂಗ್ ಕೊಡ್ತಾರೆ. ದುಡ್ಡಿದ್ದವರು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ತಾರಪ್ಪ. ನೋಡ್ಬೇಕು ಎಂತೆಂತ ದೇವಸ್ಥಾನಗಳಿದಾವೆ ಅಂತ. ನಾನು ಬಡವ, ನಾನೇನ್ ಮಾಡ್ಲಿ, ನನ್ನಲ್ಲೇ ದೇವರಿದ್ದಾನೆ, ನಾನೇ ದೇವಾಲಯ, ನನ್ನ ಕಾಲುಗಳೇ ಕಂಬ, ದೇವಸ್ಥಾನದ ಕಂಬಗಳು, ನನ್ನ ದೇಹವೇ ದೇಗುಲ, ಶಿರ ಇದರ. ಇದು ಬಹಳ ಮನುಷ್ಯನ ಶ್ರೇಷ್ಠ. ಯಾಕಂದ್ರೆ ಯೋಚನೆ ಮಾಡೋದು, ಚಿಂತನೆ ಮಾಡೋದು ಎಲ್ಲ ಇಲ್ಲೇ. ಇದೇ ದೇವರು ಕಲಶ, ದೇವಸ್ಥಾನಕ್ಕೆ ಗೋಡೆ ಮೇಲೆ ಇರ್ತೀವಿ, ದೇವಸ್ಥಾನದ ಮೇಲೆ ಇರ್ತೀವಲ್ಲ ಕಳಸ. ಹೀಗೆ ದೇವರ ಸ್ವಲ್ಪ ಅದನ್ನ ಹೇಳ್ತಾರೆ. ವಚನಕಾರರ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಮಾಜಿಕ ಸಾಮರಸ್ಯ ಉಂಟಾಗುತ್ತೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಎಂತ ವಾಕ್ಯ ಗೊತ್ತಾಯ್ತು ನನಗೆ. ಅವಾಗ ನೆನೆಸ್ಕೊಳ್ತಾ ಇದ್ದೆ. ಅದು ಒಳ್ಳೆಯ ಬೀಜ ಆಗಿದ್ದೆ, ಜೊಳ್ಳು ಆದ್ರೆ ಒಟ್ಟಲ್ಲ, ಬರೇ ಪ್ರಶ್ನೆ. ಒಳ್ಳೆ ಬೀಜ ಆಗಿದ್ರೆ ಅದು ಯಾವುದೇ ರಾಗಿ ಆಗಲಿ, ಜೋಳ ಆಗಲಿ, ಮೆಕ್ಕೆಜೋಳ ಆಗಲಿ, ಏನೇ ಒಂದು ಗಿಡದ ಆಗಲಿ, ಭೂಮಿ ಒಳ್ಳೆದಾಗಿದ್ರೆ ನೀವು ಬೀಜವನ್ನು ಬೇಸಿಗೆ ಕಾಲದಲ್ಲಿ ಬಿಸಾಕ್ತಿದ್ರಿ. ನಾವು ಮನೆಗೆ ಏನ್ ಮಾಡ್ತೀವಿ ನೋಡಿ, ಪಪ್ಪಾಯ ಹಣ್ಣು ತಿಂದು ಅದು ಬೀಜಗಳನ್ನ ಬಿಸಾಕಿರ್ತೀವಿ. ಮಳೆ ಬಂದಾಗ ನೋಡಿ ಅಲ್ಲೇ ಉಟ್ಕೊಳ್ತಾವೆ. 3 ತಿಂಗಳು 6 ತಿಂಗಳು ಲೇಟ್ ಆಗಿರ್ಲಿ, ಮಳೆ ಬಂದಾಗ ಭೂಮಿಯೊಳಗೆ ಸೇರಿಕೊಂಡು ಉಟ್ತಾರೆ. ಅಂದ್ರೆ ಫಲ ಕೊಟ್ಟೇ ಕೊಡ್ತವೆ ಅಂತ. ಅದೇ ರೀತಿ ನಾವು ಪಡೆದ ಶಿಕ್ಷಣ ಇಂದಲ್ಲ ನಾಳೆ ಫಲ ಕೊಡುತ್ತೆ.
ನಾನು MA BEd ಮಾಡಿದೆ, 4 ವರ್ಷ ನೌಕರಿ ಸಿಗಲಿಲ್ಲ. ಹಂಗಂತ ಬೇಸರ ಆಗಲಿಲ್ಲ. ಒಂದು ಆಮೇಲೆ ಸಿಕ್ತು 4 ವರ್ಷ ಬಿಟ್ಟ ಮೇಲೆ ಫಲ. ನಾನು ಓದಿದ್ದು 4 ವರ್ಷ ಲೇಟ್ ಆಗಾದ್ರೂ ಫಲ ಕೊಡ್ತು. ಅದಕ್ಕೆ ನಾವು ಶಿಕ್ಷಣ ಕೊಡೋದು. ಅಂದ್ರೆ ಎಲ್ಲರೂ ನೌಕರಿ ಸಿಗುತ್ತೆ ಅಂತಲ್ಲ, ವಿದ್ಯೆ ಇದ್ರೆ ಬದುಕನ್ನು ಹೇಗಾದ್ರೂ ರೂಪಿಸ್ಕೋಬಹುದು. ಒಂದು ಬಿಸಿನೆಸ್ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು. ಅದಕ್ಕೆ ತಲೆ ಬೇಕಾನೆ ಲೆಕ್ಕ ಹಾಕೋದಕ್ಕೆ ಯಾವ್ದು ಲಾಭ, ಯಾವ್ದು ನಷ್ಟ, ಯಾವ್ದನ್ನ ಯಾವ ಖರೀದಿ ಮಾಡ್ಕೋಬೇಕು, ಎಷ್ಟು ಲಾಭಕ್ಕೆ ಮಾರಬೇಕು, ಅದಕ್ಕೂ ಜ್ಞಾನ ಬೇಕು, ವಿದ್ಯೆ ಬೇಕು. ಒಂದು ಅಂಗಡಿ ಇಡ್ತೀನಿ ಅಂದ್ರೆ ವಿದ್ಯೆ ಇರಬೇಕು. ಒಂದು ಕಿರಾಣಿ ಅಂಗಡಿ ಇಡ್ತೀನಿ ಇದ್ದಿಟ್ಟು, ಒಂದು ಬಾಳೆ ಅಂಗಡಿ ಇಡ್ತೀವಿ, ಏನೋ ಒಂದು ಹಣ್ಣಿನ ವ್ಯಾಪಾರ ಮಾಡ್ತೀವಿ, ತೆಂಗಿನಕಾಯಿ ವ್ಯಾಪಾರ ಮಾಡ್ತೀವಿ, ಏನೋ ಮಾಡಿದ್ರು ವಿದ್ಯೆ ಬೇಕು. ಅದಕ್ಕೆ ಹೇಳ್ತಾರೆ, ಇಂದಲ್ಲ ನಾಳೆ ಫಲ ಕೊಡ್ತಕ್ಕಂಥವು ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿಗೆ ಬಿದ್ದ ಬೀಜ. ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಳಗಿಂದ ನನ್ನ ದೇವರು ಒಡಗೂಡುತ್ತದೆ. ಯಾವ ಕಥೆ ಅದು? ಮನೆ ಮಂಚಮ್ಮ, ಇದೊಂದು ದೇವರು. ಈ ಕಥೆಯನ್ನು ಹೇಳಿದವರು ಯಾರು? ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ ಅವರ ಗೆಳೆಯರು. ಇವರು ದಲಿತ ಕವಿ. ಸಿದ್ಧಲಿಂಗಯ್ಯ ಅನೇಕ ಪದ್ಯಗಳನ್ನ ಬರೆದಿದ್ದಾರೆ, ದಲಿತ ಕವಿ ಅಂತ ಕರಿತೀವಿ. ಇಬ್ಬರು ಸ್ನೇಹಿತರು. ಒಂದಿನ ಈ ಸಿದ್ಧಲಿಂಗಯ್ಯನವರು ಹುಮ್ಮಸ್ಸು ಕೇಳ್ತಾನೆ, ಮನೆ ಮಂಚಮ್ಮನ ಕಥೆಯನ್ನು ಹೇಳಿದವರು ಯಾರು? ಸಿದ್ಧಲಿಂಗಯ್ಯ. ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವ ಅವರಿಗೆ ಒಂದು ಕಥೆಯನ್ನು ಹೇಳ್ತಾರೆ. ಅದು ಯಾವ ಕಥೆ? ಮನೆ ಮಂಚಮ್ಮ ಎನ್ನುವಂತಹ ಕಥೆ. ಆ ಕಥೆಯಲ್ಲಿ ಬರುವ ಸಾರಾಂಶದಲ್ಲಿ ದೇವನೂರು ಮಹಾದೇವ ಅವರು ದೇವರನ್ನು ಕಂಡುಕೊಳ್ತಾರೆ. ಅಲ್ಲಿದೆ ದೇವರು. ಏನೋ ಕಥೆ ಅವರು ಹೇಳ್ತಾರೆ. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸ್ತಾರೆ. ಹೀಗೆ ಕಟ್ಟ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಹವಾಯಿಸಿಕೊಂಡು ನಿಲ್ಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಈ ಉತ್ತರ ಹಳ್ಳಿಗಳಲ್ಲಿ ದೇವರು ಬರುತ್ತೆ. ಕೆಲವರಿಗೆ ಅವನಿಗೆ ದೇವ್ರು ಬರುತ್ತಪ್ಪ, ದೇವ್ರು ಹೊಡಿಸ್ಬೇಕು ಅಂತ. ಅವನು ಏನಂದ್ರೆ ನೋಡಿದ್ರು ದೇವ್ರ ಆಗ ಬಿಡ್ತಾ ಇರ್ತಾನೆ. ಈ ಕಡೆ ನಗಡಿಗೆ ಬಿಡ್ತಾನೆ, ಆ ಕಡೆ ಈ ಕಡೆಗೆ ಬಿಡ್ತಾನೆ, ಅಪ್ಪಣೆ ಕೊಡ್ತಾನೆ. ಬಲ್ಗಡೆಗೆ ತಿರುಗಿದೆ ಒಳ್ಳೇದು, ಎಡಗಡೆಗೆ ತಿರುಗಿದೆ ಕೆಟ್ಟದ್ದು. ಏನು ಬಹಳ ಚೆನ್ನಾಗಿರ್ತಾರೆ. ಆಮೇಲೆ ಗುರು ಅವ್ರು ದೇವ್ರ ಕೇಳೋದು ಬಾಯಿ ಬಿಟ್ಟು ಕೇಳಲ್ಲ, ಸುಮ್ಮನೆ ಮನುಷ್ಯನಿಗೆ ಹಿಂಗೆ ಆಗುತ್ತಾನಪ್ಪ. ಯಾವನಿಗೆ ಗೊತ್ತ ಅವನು ಏನ್ ಕೇಳಿದ, ಇವನು ಏನ್ ಹೇಳಿದ, ಬಾಯಿ ಬಿಟ್ಟು ಕೇಳಲ್ಲ. ಸುಮ್ಮನೆ ಅವರು ದೇವ್ರ ಕೇಳೋದು ಅವ್ರು ಬಿಡ್ತಾನೆ. ಎಲ್ಲದೂ ಬರೋದು ರೆಡಿಯಾ, ಏನ್ ಕರ್ಕೊಂಬರ್ಗವನ್ನ ದೇವ್ರ ಕೇಳಲಿ ಅಂತಾರೆ. ಅವನು ಸುಮ್ಮನೆ ಕುತ್ಕೊಂಡು ಈಗ ಹೇಳುವ ಅಂತ ನಾವು ಮನಸ್ಸಿಗೆ ಏನ್ ಅನ್ಕೊಂಡಿರ್ತಾನೆ. ಈಗ ಆಗುತ್ತೆ ಅಂದ್ರೆ ಬಲ್ಗಡಿ ಕೊಡು, ಆಗಲ್ಲ ಅಂದ್ರೆ ಎಣ್ಣೆ ಕೊಡು ಅಂತ ಅವ್ನು ಏನ್ ಕೇಳಿರ್ತಾನೆ ಯಾರಿಗೆ ಗೊತ್ತು. ಅದು ಅವ್ರಿಗೆ ಅಂಡರ್ಸ್ಟ್ಯಾಂಡು. ಯಾರು? ದೇವ್ರ ಬರೋನಿಗೆ, ದೇವ್ರ ಕೇಳೋನಿಗೆ. ಅವನು ಬಲ್ಗಡಿ ಕೊಟ್ಟಂದ್ರೆ ನಿನ್ ಕೆಲಸ ಆಗಬಹುದು, ಎಣ್ಣೆ ಕೊಟ್ಟ ಮತ್ತೆ ಸರಿ ಕೇಳ್ತಾನೆ. ಹಂಗಲ್ವಾ? ಅದು ಇನ್ನೊಂದ್ಸರಿ ಹೇಳೋದು. ಆಗ ಅವಾಗ ಬಲ್ಗಡಿ ಕೊಡುತ್ತೆ. ಇದು ಬಸ್ಟಿ ಗಡ್ಡಿ ಆಯ್ತು, ಅದಕ್ಕಿಂತ ಪೂಜೆ ಮಾಡಿಸ್ಬೇಕಂತೆ, ಅದು ಹಂಗಾದ್ರೆ ಒಳ್ಳೇದಾಗುತ್ತೆ. ಅವನೇನು ಹೇಳ್ತಾನೆ, ನಾವು ಸುಮ್ಮ ಕಥಾವಿದ್ಯೆ ಬಾಯಿ ಬಿಡೋದು ಕೇಳ್ತಿದ್ವಿ. ಫಸ್ಟಿಗೆ ಎಡಗಡೆ ಕೊಡ್ತು, ಮತ್ತೆ ಅವನೇನೋ ಮನಸ್ಸಿನ ಮಾಡಿ ಹಿಂಗಾದ್ರೆ ಹಿಂಗೆ ಮತ್ತೆ ಕೇಳ್ತಾನೆ. ಆಮೇಲೆ ಬಲ್ಗಡೆ ಕೊಡುತ್ತೆ. ಅವ್ರು ಹೇಳ್ತಾನೆ, ನೋಡೋ ನಿನ್ ಗಡ್ಡಿ ಆಯ್ತದೋ, ಅದಕ್ಕಿಂತ ಪೂಜೆ ಮಾಡ್ಬೇಕು ಕೇಳ್ಕೊಂಡಿದ್ದೆ, ಆ ಪೂಜೆ ಮಾಡಿದ್ರೆ ನಿನ್ಗೆ ಒಳ್ಳೇದಾಗುತ್ತೆ. ನಾವು ಶುರು ಹಚ್ಕೊಂಡು ಅಲ್ವಾ, ಆ ದೇವ್ರು ಕೋಳಿ ಕೊಡ್ಬೇಕಂತೆ, ಹಂಗಾರೆ ಒಳ್ಳೇದಾಗುತ್ತಂತೆ, ಕುರಿ ಕೊಯ್ಬೇಕಂತೆ. ಪಾಪ ಇವನು ಸಾಲ ಸೋಲ ಮಾಡಿ ಕುರಿಯನ್ನು ಕೋಳಿನ ತಂದು ಅಥವಾ ದೇವ್ರಿಗೆ ಇಷ್ಟು ಕೊಡ್ಬೇಕಂತೆ, ಕಾಣಿಕೆ ಕೊಡ್ಬೇಕಂತೆ. ಸೊ ಹೀಗೆ ಒಂದು ಊರಲ್ಲಿ ಒಮ್ಮೆ ಒಂದು ದೇವಸ್ಥಾನ ಕಟ್ತಾ ಇದ್ರು. ಊರವರೆಲ್ಲ ಸೇರಿ, ಊರಲ್ಲಿ ಗೊತ್ತಿದೆ ನಿಮ್ಗೆ, ಎಲ್ಲ ಊರುಗಳಲ್ಲೂ ಒಂದು ದೇವಾಲಯ ಇದ್ದೇ ಇರುತ್ತೆ. ಊರಿದೆ ಅಂದ್ರೆ ದೇವಸ್ಥಾನ ಇದ್ದೇ ಇರುತ್ತೆ. ಆ ದೇವಸ್ಥಾನ ಕಟ್ತಾ ಇರುವಾಗ ದೇವಸ್ಥಾನ ಚಾವಣಿ ಲೆವೆಲ್ ಬಂದಿದೆ, ಅಂದ್ರೆ RCC ಹಾಕೋ ಲೆವೆಲ್ ಬಂದಿದೆ. RCCನ ಅಥವಾ ಹಂಚೋ ಏನೋ ಹಾಕ್ತಾರೆ. ಮತ್ತೆಲ್ಲ ಊರಿನ ಜನ ಸೇರ್ಕೊಂಡಿದ್ದಾರೆ. ನೋಡಿ, ನೀವೆಲ್ಲ ಗ್ರಾಮಗಳಿಗೂ ಅದು ಸಣ್ಣದಾಗಿ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ನಿಮಗೆ ಬಹಳ ಖುಷಿ ಅಂದ್ರೆ ಆ ಊರಲ್ಲಿ ಯಾವ ದೇವ್ರ ಹೆಸರು ಇರುತ್ತೋ ಆ ಹೆಸರು ಜನ ಬಹಳ ಇರ್ತಾರೆ ಊರಿಗೆ. ಬಸವಣ್ಣ ದೇವ್ರು ಅಂತಂದ್ರೆ ಬಸವರಾಜ, ಬಸಣ್ಣ, ಬಸಪ್ಪ, ಬಸಯ್ಯ ಇವರೇ. ವೀರಭದ್ರ ದೇವ್ರು ಅಂತಂದ್ರೆ ಇರಬಾರ್ದಪ್ಪ, ಇರಬಾರ್ದಪ್ಪ, ವೀರಭದ್ರಪ್ಪ ಅಂತ. ವೀರಭದ್ರಪ್ಪ, ವೀರಭದ್ರಯ್ಯ, ವೀರಭದ್ರ, ಹಿಂಗೆ ಆ ಊರಲ್ಲಿ ಯಾವ ದೇವ್ರು ಇರುತ್ತೋ ಆ ದೇವ್ರನ್ನ ಹೆಸರನ್ನ ಜಾಸ್ತಿ ಇಡ್ತಾರೆ ಮಕ್ಕಳಿಗೆ. ಹೆಣ್ಮಕ್ಳಿಗಾದ್ರೆ ಗಂಡ್ಮಕ್ಳಿಗಾದ್ರೆ ಬಸಮ್ಮ ಹಿಂಗೆಲ್ಲ ಇಡ್ತಾರೆ. ಇಲ್ಲಿ ಸಿದ್ಧಲಿಂಗಯ್ಯ ಹೇಳ್ತಾ ಇದ್ದಾರೆ, ಏನ್ ಕಥೆ ಅದು? ಒಂದೂರಲ್ಲಿ ಆ ಊರಿನ ಜನ ಎಲ್ಲ ಸೇರ್ಕೊಂಡ್ಬಿಟ್ಟು ದುಡ್ಡು ಇಟ್ಟು, ಅವ್ರು ಬಡವಾಗಿರ್ಬೋದು ಶ್ರೀಮಂತ ಆಗಿರ್ಬೋದು, ಎಲ್ಲರೂ ದುಡ್ಡನ್ನು ಹಾಕಿ ಮನೆಗಿಷ್ಟು ಅಂತ
ಅವರಲ್ಲಿ ಒಂದು ದೇವಸ್ಥಾನ ಕಟ್ತಾ ಇದ್ರು. ಅವರಲ್ಲಿದ್ದಂತ ದೇವ್ರು ಯಾವುದು? ಮಂಚಮ್ಮ. ಬರೀ ಮಂಚಮ್ಮ, ಅದು ಮುಂದೆ ಮನೆ ಮಂಚಮ್ಮ ಆಗುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಮಂಚಮ್ಮ ದೇವರು, ಅದು ಗುಡಿ ಇರಲಿಲ್ಲ. ಊರನ್ನ ಸೇರ್ಕೊಂಡ್ಬಿಟ್ಟು ಚಂದ ಹಾಕಿ ಮನೆಗೆ ಇಷ್ಟಿಷ್ಟು ಅಂತಾನೋ ಏನೋ ಹಾಕಿಬಿಟ್ಟು ಊರವರೇ ಸ್ವಂತ ಪರಿಶ್ರಮದಿಂದ ಕಷ್ಟಪಟ್ಟು ದೇವಸ್ಥಾನ ಕಟ್ಟಿದ್ರು. ಇನ್ನೇನು ಮೇಲ್ಚಾವಣಿ ಅಂತ ಬಂದಿದೆ, ಮತ್ತೆ ಸಭೆ ಸೇರ್ಕೊಂಡಿದ್ದಾರೆ. ಸಭೆ ಸೇರ್ಕೊಂಡು ಮತ್ತೆ ದುಡ್ಡು ಬೇಕಲ್ಲ ದೇವಸ್ಥಾನ ಕಟ್ಟೋದಕ್ಕೆ, ಎಲ್ಲ ಸಭೆ ಮಾಡ್ತಾ ಇದ್ದಾರೆ. ಆಗ ಅಲ್ಲಿ ಕೂತಿದ್ದಂತ ಒಬ್ಬ ವ್ಯಕ್ತಿಯ ಮೇಲೆ ಯಾವ ದೇವರು ಬರುತ್ತೆ? ಮಂಚಮ್ಮ ದೇವರು ಆವಾಹಿಸಿಕೊಂಡು, ಅಂದ್ರೆ ಅವನ ಮೈ ಮೇಲೆ ಬಂದು ಅವನು ಎದ್ದವನು ನಿಲ್ಸಿ ನನ್ನ ಮಕ್ಕಳ ದೇವರು ಬಂದಿರೋ ವ್ಯಕ್ತಿ ಆ ಜನಕ್ಕೆಲ್ಲ ನಿಲ್ಸಿ ನನ್ನ ಮಕ್ಕಳ ದೇವಸ್ಥಾನ ಕಟ್ಟಬೇಡಿ. ಜನ ಎಲ್ಲ ಕಕ್ಕ ಬಿಕ್ಕಿ ಹಾಕ್ಬಿಟ್ರು. ಅಯ್ಯೋ, ನಾವು ಎಂತ ಒಳ್ಳೆ ಕೆಲಸ ಮಾಡ್ತಿದೀವಿ, ದೇವಸ್ಥಾನ ನಿರ್ಮಾಣ ಮಾಡ್ತಿದೀವಿ, ದೇವ್ರು ಹಿಂಗೆ ಹೇಳ್ತಲ್ಲ ಅಂತ ಎಲ್ಲ ಕಕ್ಕ ಬಿಕ್ಕಿಯಾಗಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಆಗ ಆ ದೇವ್ರು ಬಂದಿರೋ ವ್ಯಕ್ತಿ ಮತ್ತು ಆ ಜನರ ಮಧ್ಯೆ ಸಂಭಾಷಣೆ ನಡೆಯುತ್ತೆ. ಅದೇನು ಅಂತ ನೋಡಿ. ಏನ್ರಯ್ಯ, ಏನ್ ಮಾಡ್ತಾ ಇದ್ದೀರಿ? ಆ ದೇವ್ರು ಕೇಳಿದ್ರು. ಮಂಚಮ್ಮ ಬಂದಿರೋ ವ್ಯಕ್ತಿ ಕೇಳ್ತಾನೆ, ಮನೆ ಬಂದಿರ್ತಕ್ಕಂಥ ವ್ಯಕ್ತಿ, ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ. ಅವರೆಲ್ಲ ಹೇಳ್ತಾರೆ, ನಿನಗೊಂದು ಮನೆ ಇರಲಿಲ್ಲ, ಬಯಲಲ್ಲಿದ್ದೆ ದೇವರು ಮಂಚಮ್ಮ, ಅದಕ್ಕೆ ನೀವೊಂದು ಗುಡಿ ಕಟ್ತಾ ಇದ್ದೀವಿ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ? ಹಾಗಾದ್ರೆ ನಿಮ್ಗೆಲ್ಲ ಮನೆ ಉಂಟ ನನ್ನ ಮಕ್ಕಳ? ಫಸ್ಟ್ ನನಗೆ ದೇವಸ್ಥಾನ ಕಟ್ಟಕ್ಕೆ ಬಂದಿದ್ದೀರಲ್ಲ, ಇಲ್ಲಿ ಎಂತೆಂತ ಬಡವರಿದ್ದೀರಾ, ಕೆಲವರು ಗುಡಿಸ್ತಲ್ಲಿದ್ದೀರಾ, ಕೆಲವ್ರಿಗೆ ಮನೆ ಇಲ್ಲ. ನಿಮಗೆ ಇರೋದಕ್ಕೆ ಮನೆ ಇಲ್ಲ, ನನಗೆ ಮನೆ ಕಟ್ತೀರಾ? ಅಲ್ಲೊಬ್ಬ ನಿಂತ್ಕೊಂಡು ಹೇಳ್ತಾನೆ, ನನಗಿಲ್ಲ ತಾಯಿ. ಅಲ್ಲೊಬ್ಬ ಹೇಳ್ತಾನೆ, ನನಗೆ ಹೊಸ ನೋಡೋದಕ್ಕೊಂದು ಸಣ್ಣ ಮನೆನೂ ಇಲ್ಲ ಅಂತ ಒಬ್ಬ ಹೇಳ್ತಾನೆ. ಹಾಗಾದ್ರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಮಂಚಮ್ಮ ದೇವರು ಬಂದಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಹಾಗಾದ್ರೆ ಈ ಊರಲ್ಲಿ ಪ್ರತಿಯೊಬ್ಬರಿಗೂ ಮನೆ ಆಗುವವರೆಗೂ ನನಗೆ ಗುಡಿ ಮನೆ ಬೇಡ, ನಾನು ಬಯಲಲ್ಲೇ ಇರ್ತೀನಿ. ಈಗೆಲ್ಲ ಮಂಚಮ್ಮ ದೇವಿ ಮನೆ ಮಂಚಮ್ಮಳಾದು. ಅವತ್ತಿನಿಂದ ಆ ದೇವರು ಪ್ರತಿಯೊಬ್ಬರು ಮನೆಯಲ್ಲಿ ನೆಲೆಸಿದ್ದು. ಹಂಗಾಗಿ ಮಂಚಮ್ಮ ಏನಾಯ್ತು? ಮನೆ ಮಂಚಮ್ಮ ಆಗಿ ಪರಿವರ್ತನೆ ಆದವು. ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಇಂದು ಪೂಜಿತ ಆಗ್ತಾ ಇದ್ದಾಳೆ. ಇವತ್ತು ಆ ಊರಿನಲ್ಲಿ ಆ ಮಂಚಮ್ಮಗೆ ಗುಡಿಯನ್ನು ಕಟ್ಟಿಲ್ಲ, ಚಾವಣಿ ಹಾಕಿಲ್ಲ. ಏನು ಅರ್ಧಂಬರ್ಧ ಕಟ್ಟಿಬಿಟ್ಟಿದ್ರು ಅದೇ ಗುಡಿಯಲ್ಲಿ ಇವತ್ತು ಆಕೆ ನೆಲೆಸಿದ್ದಾಳೆ, ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದಾಳೆ. ಹಂಗಾಗಿ ಮಂಚಮ್ಮ ಹೆಂಗಾದ್ಲು? ಮನೆ ಮಂಚಮ್ಮ. ಕೇಳ್ತಾನೆ, ಮಂಚಮ್ಮ ಮನೆ ಮಂಚಮ್ಮ ಆದ ಬಗೆಯನ್ನು ವಿವರಿಸಿ. ಮಂಚಮ್ಮ ದೇವರು ಮನೆ ಮಂಚಮ್ಮ ಹೆಂಗಾದ್ರು ಅಂತ ಬರೀರಿ ಕೇಳಿದ್ರೆ ಇದನ್ನೆಲ್ಲ ಬರೀಬೇಕಾಗುತ್ತೆ. ಅರ್ಥ ಆಯ್ತಾ? ಆವಾಹಿಸಿಕೊಂಡು ಬಂತು, ಕೇಳಿದ್ಲು, ಅಲ್ಲೊಬ್ಬನ ಮನೆ ಇಲ್ಲ ಅಂತ. ಅವತ್ತಿಂದ ಪ್ರತಿಯೊಬ್ಬರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಅಂತ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ನೆಲೆಸಿದ್ದು. ಹಾಗಾಗಿ ನನಗೆ ಮನೆ ಮಂಚಮ್ಮ ಆಯಿತು. ಇವತ್ತು ಸಹ ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಇಂದು ಪೂಜೆ ಕೊಡ್ತಾ ಇದ್ದಾಳೆ. ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನ ಇಟ್ಟರೆ ಅದೇ ನನ್ನ ದೇವರಾಗ್ತದೆ ಅಂತ ಲೇಖನ ಬರ್ತಾ ಇಲ್ವಾ? ಈ ರೀತಿ ಚಾವಣಿ ಇನ್ನು ಅದ್ದೂರಿಯಾಗಿ 1 ಕೋಟಿ 10 ಕೋಟಿ 20 ಕೋಟಿ ಕಟ್ಟಿ ದೇವಸ್ಥಾನ ಕಟ್ಸೋದಲ್ಲ. ಚಾವಣಿ ಇಲ್ಲದ ಹಳೆ ಒಂದು ಗುಡಿಸಲಿನಲ್ಲಿ ಕರುಣೆ ಸಮಾನತೆಯ ಪ್ರತೀಕವಾಗಿರ್ತಕ್ಕಂಥ ಬುದ್ಧನ ಪ್ರತಿಮೆಯನ್ನ ಇಟ್ಟರೆ ಅದು ನಿಜವಾದ ದೇವರು ಅಂತ. ಯಾವ ದೃಷ್ಟಿಯಲ್ಲಿ? ದೇವನೂರು ಮಹಾದೇವ ಅವರ ದೃಷ್ಟಿಯಲ್ಲಿ ಕರುಣೆ ಮತ್ತು ಸಮಾನತೆಯ ಸಂಕೇತವಾಗಿರ್ತಕ್ಕಂಥ ಪ್ರತೀಕವಾಗಿರ್ತಕ್ಕಂಥ ಚಾವಣಿ ಇಲ್ಲದ ಗುಡಿಸಲಿನಲ್ಲಿ ಬುದ್ಧನ ಪ್ರತಿಮೆಯನ್ನು ಇಟ್ಟರೆ ಅದು ನಿಜವಾದ ದೇವರು. ಯಾರ ದೃಷ್ಟಿಯಲ್ಲಿ? ದೇವನೂರು ಮಹಾದೇವ ಅವರ ದೃಷ್ಟಿಯಲ್ಲಿ. ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ, ಒಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮೊದಲನೇದು ಮನೆ ಮಂಚಮ್ಮನ ಕತೆ, ದೇವರು ಅಂದ್ರೆ ಏನು ಅಂತ ಹೇಳಿದೆ. ಈಗ ವಚನಕಾರರ ದೃಷ್ಟಿಯಲ್ಲಿ ದೇವರು ಅಂದ್ರೆ ಏನು ಅಂತ ಹೇಳ್ತಾರೆ. ಒಂದು ಪುಸ್ತಕ ಓದ್ತಾ ಇದ್ರು ದೇವರು ಮಹಾದೇವ ಅವರು. ಆ ಪುಸ್ತಕದ ಹೆಸರೇ ಶಿವಾನುಭವ ಶಬ್ದಕೋಶ. ಅವನಾಸಿ ಕೇಳ್ತಾನೆ, ಯಾವ ಪುಸ್ತಕ ಅದು? ಶಿವಾನುಭವ ಶಬ್ದಕೋಶ ಎನ್ನುವಂತ ಪುಸ್ತಕ. ಅಳಕಟ್ಟಿ ಅವರು ಬರೆದ ಪುಸ್ತಕ ಅದು. ಎರಡನ್ನೂ ಕೇಳ್ತಾನೆ, ಯಾರು ಬರೆದಿದ್ದು, ಯಾವ ಪುಸ್ತಕ ಅಂತ. ಅರಿವು ಜ್ಞಾನದ ಬಗ್ಗೆ ಅವರು ಹೇಳಿರೋದು ನೋಡಿ ನನಗೆ ಸುಸ್ತಾಗೋಯ್ತು. ಅಳಕಟ್ಟಿಯವರು ಶಿವಾನುಭವ ಶಬ್ದಕೋಶದಲ್ಲಿ
ಅರಿವು ಜ್ಞಾನದ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಅದನ್ನು ಓದಿ ಇವರಿಗೆ ಸುಸ್ತಾಗ್ಬಿಡ್ತದೆ. ಏನದು? ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ. ಅರಿವು ಅಂದ್ರೆ ತನ್ನಷ್ಟಕ್ಕೆ ತಾನು ಅರಿವನ್ನ ತಿಳುವಳಿಕೆಯನ್ನು ತಿಳ್ಕೊಂಡ್ರೆ ಅದು ನಿಜವಾದ ಅರಿವಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಳಗೊಳ್ಳುವುದು. ನಾವು ಮಾಡುವ ಕೆಲಸದಿಂದ ಬರಬೇಕು. ಸುಮ್ಮನೆ ನಾನು ಬಹಳ ಓದ್ಕೊಂಡ್ಬಿಟ್ಟಿದ್ದೀನಿ, ಬಹಳ ತಿಳ್ಕೊಂಡಿದ್ದೀನಿ ಅಂದ್ರೆ ಅದು ನಿಜವಾದ ಅರಿವಲ್ಲ. ತಿಳ್ಕೊಂಡಿದೀಯಾ, ಅದರಿಂದ ಉಪಯೋಗ ಏನಾಯ್ತು ಅದನ್ನ 4 ಜನಕ್ಕೆ ಹೇಳ್ಬೇಕು. ಆ ತಿಳ್ಕೊಂಡಿರೋದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಅದನ್ನ ಆಚರಣೆಗೆ ತರಬೇಕು, ಕ್ರಿಯೆ ಆಚರಣೆಗೆ ತರಬೇಕು. ಅದು ನಿಜವಾದ ಅರಿವು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ನಿಜವಾದ ಅರಿವು. ಬರೀ ಭಾಷಣ ಮಾಡೋದು ಮಾತಾಡೋದು ಅರಿವಲ್ಲ, ನಮ್ಮ ನಡೆಯಿಂದ ನುಡಿ ಬರಬೇಕು. ನಾವು ಮಾಡುವ ಕೆಲಸವನ್ನ ನೋಡಿ ಮತ್ತವರು ಫಾಲೋ ಮಾಡಬೇಕು. ಈಗ ಸಿದ್ಧಗಂಗಾ ಶಿವಕುಮಾರ್ ಸ್ವಾಮಿಗಳಿದ್ರು, ಅವರು ಹೆಚ್ಚು ಮಾತಾಡಲಿಲ್ಲ, ಕೆಲಸ ಮಾಡಿದ್ರು, ಲಕ್ಷಾಂತರ ಮಕ್ಕಳಿಗೆ ವಿದ್ಯೆ ಕೊಟ್ಟರು. ಅದು ನಿಜವಾದ ನಡೆ. ಅದನ್ನ ನೋಡಿ ಎಲ್ಲರೂ ಅನುಸರಿಸ್ತಾರೆ. ಅವ್ರನ್ನ ದೇವರ ಸಮಾನ ಕಂಡ್ರು, 111 ವರ್ಷ ಬದುಕಿದ್ರು. ನೋಡಿ ನಡೆ. ಅವ್ರು ಸುಮ್ಮನೆ ಭಾಷೆ ಮಾಡ್ಕೊಂತ ನಾವು ಸ್ವಾಮಿಗಳಾಗಿದೆ ಅಂತ ಕಾಯ್ದೆ ಹಾಕೊಂಡು ಭಾಷೆ ಮಾಡ್ಕೊಂತ ಹೋಗ್ಲಿಲ್ಲ. ಕಾರ್ ಹೊತ್ಕೊಂಡು ಮಠದಲ್ಲಿ ನಿಂದು ಅಭಿವೃದ್ಧಿ ಮಾಡಿ ಲಕ್ಷಾಂತರ ಮಕ್ಕಳಿಗೆ ಅನ್ನ ಹಾಕಿದ್ರು, ವಿದ್ಯೆ ಕೊಟ್ಟರು. ಹಂಗೆ ನಡೆಯಿಂದ ನುಡಿ ಹುಟ್ಟಬೇಕು. ನಾವು ಮಾಡುವ ಕೆಲಸವನ್ನು ನೋಡಿ 4 ಜನ ಮಾತಾಡಬೇಕೆ ಹೊರತು ಬರೀ ನಾವೇ ಭಾಷೆ ಮಾಡ್ಕೊಂತ ಹೋದ್ರೆ ಅದು ನಿಜವಾದ ಅರಿವಲ್ಲ. ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್.